ಈ ಸುದ್ದಿ ಮೊದಲ ಹೇಳಿ ನೋಡ್ರಣ. ಯಾವ ಸುದ್ದಿ ಅಂದರೆ ರಮೇಶ್ ಜಾರಕಿಹೊಳಿ ಸೋಲಂಗಿಲ್ಲ ಅಂಥೇಳಿ ನಾ ಮೊದಲ ಹೇಳಿದ್ದು ನಿಮ್ಗೆ. ಇನ್ನು ಮತ್ತೆ ಮಹಾಪುರದಾಗ ಗೆದ್ದ ಬರವ್ರ ನಿನ್ನೆ ಅಚಾನಕ್ಕಾಗಿ ಕೊನ್ನೂರಾಗ ನಾ ಹೋಗಿದ್ನಿ. ಸಾವಿರಾರು ಜನರ ಸಮಾವೇಶ ಕಣ್ಣಾರೆ ನೋಡಿ ಸುದ್ದಿ ಹೇಳಾಕತ್ತೇನೆ. ಆ ಹೃದಯವಂತ ಶಾಸಕನ ಅವನ ರಾಜಕೀಯ ನಾಶ ಮಾಡೋ ಸಲುವಾಗಿ ಕೆಲವು ಖಳನಾಯಕರು ಬೆನ್ನ ಹತ್ತಿದ್ರು ಸಹಿತ ಈ ಮಹಾನಾಯಕ ಮಾತ್ರ ಏನು ಅಂಜಲಿಲ್ಲ. ರಮೇಶ್ ಜಾರಕಿಹೊಳಿ ಮಹಾನಾಯಕ ಅನ್ನಕತ್ತಾರ. ಮಹಾನಾಯಕ ಅನ್ಬೇಡ್ರಿ ಅಪ್ಪ ತನ್ನ ಮಹಾನಾಯಕ ಯಾರು? ನೀವು ಖಳನಾಯಕರು ಯಾರು? ಅವರು ಆ ಖಳನಾಯಕರ ಮಹಾನಾಯಕನನ್ನು ಧಕ್ಕೆ ತರಾಕ ಹೊಂಟಾರಂದ್ರೆ ಖಳನಾಯಕರ ಸೋಲು ಖಚಿತ, ಮಹಾನಾಯಕನ ಗೆಲುವು ಖಚಿತ. ಸಾವಿರಾರು ಜನರ ಸಮ್ಮುಖದಲ್ಲಿ ಪ್ರಮಾಣ ವಚನ ಮಾಡ್ತಾರೆ ಅವರ ಅಭಿಮಾನಿಗಳು. 4 ಊರ ಅಭಿಮಾನಿಗಳು 10,000 ಮಂದಿ ಕೂಡಿದ್ರು. 10,000 ಕುಟುಂಬ ಅಂದ್ರೆ 50,000 ವೋಟ್ ಬ್ಯಾಂಕ್ ಅಲ್ಲೇ ಆಗಿತ್ತು ಕೊಣ್ಣೂರಾಗ. ಭಾಳ ಕೆಟ್ಟ ಗುಡಿಗೆ ಮಾತಾಡ್ತಾರೆ. ಮನಸ್ಸಿಗೆ ನೋವಾಗೈತಿ. ಮೋಸ ಮಾಡ್ಯಾರ, ಬೆನ್ನಾಗ ಚೂರಿ ಹಾಕ್ಯಾರ. ಖಾನದ ಕೈವಾಡದ ಪುರುಷಗಳು, ಮುಸುಕುದಾರಿಗಳು ನನ್ನ ರಾಜಕೀಯ ನಾಶಕ್ಕೆ ಯತ್ನಿಸಿದಾರ. ಆದರೆ 2023ರಾಗ ಮತ್ತೆ ಭಾರಿ ಬಹುಮತದಿಂದ ಆರಿಸಿ ಬರ್ತಾನೆ ನಿಮ್ಮೆಲ್ಲರ ಆಶೀರ್ವಾದ ಅಂತಾನ ರಮೇಶ್ ಜಾರಕಿಹೊಳಿ ಹೃದಯವಂತ ಶಾಸಕ. ಯಾಕೆ ರಮೇಶ್ ಜಾರಕಿಹೊಳಿ ಸೋಲುವುದಿಲ್ಲ? ನಿಮಗೆ ಮೊದಲು ಹೇಳೇನಿ, ಈಗ ಒಂದು ಸ್ವಲ್ಪ ಹೇಳ್ತಾನೆ ಕೇಳ್ರಿ. ಆ ಶಾಸಕನ ಬಗ್ಗೆ ಅವನ ಹೃದಯ ಬಲ್ಲವರ ಬಹಳ ಕಡಿಮೆ ಜನ. ಸಟಕನ ಏನೋ ಮಾತಾಡ್ತಾನಂತೇಳಿ ಸಟಕನ ಏನೋ ಸಿಟ್ಟು ತಿಳ್ಕೊತ ಮತ್ತೆ 5 ನಿಮಿಷನ ಮತ್ತೆ ಕರೆದು ಮಾತಾಡಿಸುವಂಥ ಹೃದಯವಂತ ಶಾಸಕ ಯಾರದಾರಂದ್ರೆ ರಮೇಶ್ ಜಾರಕಿಹೊಳಿ. ಮನಸ್ಸಿನಾಗ ಏನು ಇಟ್ಕೊಳಂಗಿಲ್ಲ, ದಡಕ ಮಾತಾಡಿಬಿಡ್ತಾ. ಅದು ಕೆಲವ್ರಿಗೆ ನೋವು ಆಕೈತಿ, ಕೆಲವ್ರಿಗೆ ಪ್ರೀತಿಯ ಸಂಕೇತ ಆಕೈತಿ. ಆದ್ರೆ ರಮೇಶ್ ಜಾರಕಿಹೊಳಿ ಎಲ್ಲಿ ದಾಪಗಾಲ ಹಾಕತಾನ ಅಲ್ಲಿ ಸಾವಿರಾರು ಜನ ಬೆನ್ನ ಹತ್ತಾರೆ. ಯಾಕೆ ಬೆನ್ನ ಹತ್ತಾರ? ಹಂಗ ಸುಮ್ಮ ಬೆನ್ನ ಹತ್ತಾರನ್ರಿ. ಆಗಲಾರ್ದ ಕೆಲಸ, ಮಾಡಲಾರ್ದಂಥ ಕೆಲಸ, ಯಾವುದೇ ಕಾನೂನಿನ ತೊಡಕು ಇದ್ದರೂ ಅಂಥ ಕೆಲಸವನ್ನು ಕಾನೂನಿನ ಮುಖಾಂತರ ಮಾಡಿ ತೋರಿಸಿದಂಥ ಅನೇಕ ಜ್ವಲಂತ ಉದಾಹರಣೆಗಳು ನನ್ನ ಕಚೇರಿಯಾಗ ಅದಾವ. ಬಂದು ನೋಡ್ತೀರಿ. ಇವನು ಮಹಾನಾಯಕ. ಈ ಮಹಾನಾಯಕನನ್ನು ಸೋಲಿಸುವ ಸಲುವಾಗಿ ಏನೇನು ಷಡ್ಯಂತ್ರಗಳನ್ನ ರಚನೆ ಮಾಡಿದರೂ ಸಹಿತ ಅಗಾವ ಭವಿಷ್ಯ ಹೇಳೇನಿ. 35,000 ಬರ್ಕೋರಿ. ಯಾವುದೇ ರಣತಂತ್ರ ಹೆಣೆದು ಸಿಗಿಸಿ ಹಾಕಿ ರಾಜಕೀಯ ಸರ್ವನಾಶ ಆಕೈತಿ. ರಮೇಶ್ ಜಾರಕಿಹೊಳಿ ಇನ್ನು ಕಾಯಂ ಮಣಿ ಹಿಡಿತಾನ. ಇನ್ನು ಅವ್ರ ಬೆಂಬಲಿಗರು ಎಲ್ಲ ತಿತರ ಆಗತಾರ. ಅವ್ರಿಗೆ ಯಾರು ನಾಯಕಿಲ್ಲ, ಅವ್ರಿಗೆ ದಿಕ್ಕ ಬದಲಾಗತೈತಿ ಅಂಥೇಳಿ ಏನು ಪ್ಲ್ಯಾನ್ ಹಾಕಿರಲ್ಲ ಅದು ಮತ್ತೆ ಒಳ್ಳೆದಾತು. ಹೆಚ್ಚಿನ ಪ್ರಮಾಣ ಪ್ರೀತಿ ಪ್ರಶಂಸೆಗೆ ನಮ್ಮ ನಾಯಕಗೆ ಮೋಸ ಮಾಡ್ಯಾರ. ನಮ್ಮ ನಾಯಕಗೆ ಬೆನ್ನಾಗ ಚೂರಿ ಹಾಕ್ಯಾರ. ನಮ್ಮ ನಾಯಕಗ ಮುಖವಾಡ ಹಾಕೊಂಡ ಕಾಣಲಾರದ ಕೈವಾಡಗಳು ಹೊಂಚ ಹಾಕಿ ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ಮತ್ತೆ 2023ರಾಗ ರಣರಂಗ ಅಖಾಡ ತಯಾರಾಕೈತಿ. ಇದೇ ನಾಯಕ ರಮೇಶ್ ಜಾರಕಿಹೊಳಿ ಯಾವ ಸರ್ಕಾರ ಬರ್ತೈತಿ, BJPಯಾಗ, ಕಾಂಗ್ರೆಸ್ದಾಗ, JDSದಾಗ ಅನ್ನೋದ ಅಂತಿಮ ತೀರ್ಮಾನ ಅಂಪೈರ್ ಆಗಿ ಕೆಲಸ ಮಾಡ್ತಾನೆ. ಬರ್ಕೋರಿ. ಯಾಕೆ ರಮೇಶ್ ಜಾರಕಿಹೊಳಿದ ಹೇಳ್ತಾನೆ ಕಾಕ ಅಂತಿರ್ಬೇಕು. ಜಾರಕಿಹೊಳಿದ ಹೇಳ್ತೀವಿ, ಬರೀ ಜಾರಕಿಹೊಳಿದ ಏನೂ ಹೇಳೋದಿಲ್ಲ ಅಂಥೇಳಿ. ಜಾರಕಿಹೊಳಿದ ಪ್ಲಸ್ಸು ಕೇಳ್ಬೇಕಲ್ಲ, ಬರೀ ಮೈನಸ್ ವಿಚಾರ ಮಾಡ್ಕೊತ ಹೋಗ್ತೀರಿ ನೀವು. ನಿಮ್ಮ ಬುದ್ಧಿ, ನಿಮ್ಮ ಶಕ್ತಿ, ನಿಮ್ಮ ಮಾನಸಿಕ ವ್ಯಥೆ, ವಿರೋಧ ಮತ್ತು ವಿರೋಧಿ ಕೃತ್ಯದಲ್ಲಿಯೇ ನೀವು ನೆಗೆಟಿವ್ ವಿಚಾರ ಮಾಡುವಾಗ ಆ ಸಂಶಯ ಇದ್ದವನಿಗೆ ಯಾವ ಔಷಧ ಇಲ್ಲ. ಅವರು ಮಾಡುತ್ತಿರುವ ಕಾರ್ಯಚಟುವಟಿಕೆ ನೋಡ್ರಲ್ಲ. ಇದೇ ಯಮಕನ ಮಾಡ್ಯಾಗ ಸೋಲ್ಸೋ ಸಲುವಾಗಿ ಪ್ರಯತ್ನ ಮಾಡಾಕತ್ತಾರ. ಈ ಕಟೀಲ್ ಮಹಾರಾಜರು ಏನೇನೋ ಮಾತಾಡ್ತಾರ. ಆದ್ರೆ ಕಟೀಲ್ ಮಹಾರಾಜರು ಬಂದ್ರೆ ಅಲ್ಲಿ ಏನು ವೋಟ್ ಬ್ಯಾಂಕ್ ಆಕೈತ್ರಿ? ಕಟೀಲ್ ಮಹಾರಾಜರು ಬಂದ್ರೆ ಅಲ್ಲಿ ವೋಟ್ ಬ್ಯಾಂಕ್ ಆಗೋದಿಲ್ಲ. ಈ ಬೀಳೋ ಹೋಟು ಸಹಿತ ಸರ್ವನಾಶ ಆಗಿ ಹೋಗ್ಕಾವು. ಮತ್ತೆ ಅಲ್ಲಿ ಪ್ಲಸ್ ಆಕೈತಿ. ಅದೇ ಸತೀಶ್ ಜಾರಕಿಹೊಳಿಗೆ. ಯಾಕೆ ಕಾಕ ಮಿಕ್ಸಿಂಗ್ ಮಾಡಿ ಹೇಳಕತ್ತಾನೆ ಅಡ್ಡು ತಂತಿರ್ಬೇಕ್ರಲ್ಲ. ಸತೀಶ್ ಜಾರಕಿಹೊಳಿಗೆ ಮತ್ತೊಂದು ಹೆಸರು ಸಮಾಜ ಸೇವೆ. ಅಲ್ಲಿ ನೋಡ್ರಿ, ಸರ್ಕಾರದ ಅನುದಾನ ಒಂದು ಕಡೆ ಇಡ್ರಿ, ಸ್ವಂತ ಅನುದಾನ ಎಷ್ಟು ಬಳಸ್ಯಾರ ಅದನ್ನು ನೋಡ್ರಿ. ಎಷ್ಟು ಫೌಂಡೇಶನ್ ಅದಾವ, ಎಷ್ಟು ಸಹಾಯ ಸಹಕಾರ ಮಾಡಿದಿರಿಪ್ಪ ನೀವು, ಎಷ್ಟು ದಾನ ಧರ್ಮ ಮಾಡಿದಿರಿ, ಎಷ್ಟು ಕರೋನಾ ಇದ್ದಾಗ ಆಹಾರ ಧಾನ್ಯಗಳು ಕೊಟ್ಟಿದ್ದೀರಿ, ಸ್ವಂತ ಮಷಿನ್ಗಳು, ಆಕ್ಸಿಜನ್ ಮಷಿನ್ಗಳು ತಂದು ಕೊಟ್ರು, ನೀವು ತಂದು ಕೊಟ್ರಿ. ಕಟೀಲ್ ಮಹಾರಾಜರೇ, ನಿಮ್ಮನ್ನು ಮನೆಗೆ ಕಳಿಸಲಿಕ್ಕೆ ನಾನು ಬಂದಿದ್ದೀನಿ. ಇದೇ ಬಸಾಪುರ ಗ್ರಾಮದಲ್ಲಿ ನಾ ಮನೆ ಅಡ್ಡಾಡಿದ್ದೀನಿ. ಬಸಾಪುರ ಗ್ರಾಮದಾಗ ಒಂದು 4 ಮನೆಗಳ ಹೆಸರು ಹೇಳ್ರಿ ಕಟೀಲ್ ಸಾಹೇಬ್ರ. ನೀವು ಗ್ರಾಮ ಪಂಚಾಯತಿ ಮೆಂಬರ್ ಸಹಿತ ಆರಿಸಿ ಬರೋದಿಲ್ಲ, ಅಲ್ಲಿ ಸಹಿತ ನಿಮಗೆ ಹೋಟಿಲ್ಲ. ಹಿಂಬಾಗಲಿಂದ ನೀವು ಪ್ರವೇಶ ಮಾಡ್ತೀರಿ. ಈ ಕಡೆ ವಿಧಾನ ಪರಿಷತ್ತಿಗೆ ಮಾಡ್ತೀರಿ, ಆ ಕಡೆ ರಾಜ್ಯಸಭಾ ಮಾಡ್ತೀರಿ, ಮತ್ತು ಇಲ್ಲಿ ಒಂದು ಸಮುದಾಯನ ತುಷ್ಟೀಕರಣ ಮಾಡ್ತೀರಿ, ಒಂದು ಸಮುದಾಯಕ್ಕೆ ಬೇಯ್ತೀರಿ.
ನೀವು ಎಷ್ಟು ಬೇಯ್ತೀರಿ ಮತ್ತು ನಿಮ್ಮ ಏರಿಯಾದಾಗ ಆಜು ಬಾಜು ಮುಸಲ್ಮಾನರನ್ನ ಕುಂಡಿಸಿ ಮುಸಲ್ಮಾನರು ಬಹಳ ಒಳ್ಳೆಯವರು, ನನ್ನ ಅಕ್ಕಪಕ್ಕದಲ್ಲಿ ಇದ್ದಾರೆ, ಅವರ ಜೊತೆ ನನ್ನ ಸಂಬಂಧ, ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಜೊತೆ ನಾನು ಉಪಹಾರ ಮಾಡ್ತೀನಿ ಅಂತೇಳಿ ಅನೇಕ ವಿಡಿಯೋಗಳದಾವ ಹಾಕಿದ್ದು ಗೊತ್ತೈತಿಲ್ರಿ ಕಟೀಲ್ ಸಾಹೇಬ್ರ 10 ಹೋಟ್ ಎಮ್ಕನ್ ಮಾಡ್ಯಾಗ ನಿಮ್ಮ ತಾಕತ್ತಾಗೋದಿಲ್ಲ. ನೀವು ಯಾವುದೇ ಕ್ಷೇತ್ರಕ್ಕೆ ಬಂದ ನಿಮ್ಮ ಕ್ಷೇತ್ರವೇ ಅಸ್ತಿತ್ವದಲ್ಲಿ ಇಲ್ಲ, ಇನ್ನೊಂದು ಕ್ಷೇತ್ರದಾಗ ಬಂದ ನೀವು ಹೆಬ್ಜನ ಕೆಣಕಿರಿ ಅಂದ್ರೆ ಆ ಹೆಬ್ಜನಗಳು ಬಿಟ್ಟಾವ ನಿಮಗೆ. ಅಲ್ಲಿ ಸತೀಶ್ ಜಾರಕಿಹೊಳಿ 35,000 ಈಗಾಗಲೇ ಗೆದ್ದು ಹೋಗ್ಯಾನ, ಮುಗಿದು ಹೋಗೈತಿ ಇಲೆಕ್ಷನ್. ಅಲ್ಲಿ ಇನ್ನು ಚುನಾವಣಾ ಆಯೋಗ ಪ್ರಕಟಣೆ ಮಾಡೋದು ಅಷ್ಟ ಉಳಿದೈತಿ. ಆದರೆ ನೀವೇನು ಇಲ್ಲಿ ಬಂದು ಏನು ಮಾಡಾಕತ್ತೀರಿ? ಅದು ಆಗಲಾರದ ಮಾತು. ನೀವು ಒಂದೇ ಸಮುದಾಯ, ಹಿಂದುತ್ವದ ಅಲೆಯ ತಲೆಯಲ್ಲಿ ನಿಮಗೈತಿ ವಿಷದ ವರ್ತುಲ, ಆದರೆ ಇಲ್ಲಿ ಸರ್ವಜಾತೀಯ ಅಲೆ ಐತಿ ಈ ಸತೀಶ್ ಜಾರಕಿಹೊಳಿ ತಲೆಯಾಗ. ನೋಡ್ರಿ ಇಲ್ಲಿ ಬರೀ ಅರಬಾಯಿಗೆ ನೋಡಬರಿ ಮಾಡಲಾರ್ದಂಥ ಕೆಲಸ ಮಾಡಾಕತ್ತಾನ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ. ಯಾಕೆ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾನೆ? ಅಂಥ ಕಾಯಕ ಯೋಗಿ, ಅಂಥ ಅನ್ನದಾಸೋಹ ಮಾಡೋ ವ್ಯಕ್ತಿ ತೋರಿಸ್ಕೊಡ್ರಪ್ಪ. 25ರಿಂದ 30 ವರ್ಷದಲ್ಲಿ ಅರಬಾಯಿ ಕ್ಷೇತ್ರ ರಾಜ ದರ್ಬಾರ್ ಮಾಡಿದ್ರಿ. ಯಾರಿಗೆ ಭೇಟಿ ಆಗ್ತಿದ್ರಿ? ಸರಳವಾಗಿ ವಿರಳವಾಗಿ. ಇವತ್ತು NSFಗೆ ಹೋಗ್ರಿ, ರಾತ್ರಿ 12-1 ಆದರೂ ಸಿಗ್ತಾನೆ ಶಾಸಕ. ಅವನೆಂಥ ಶಾಸಕ ಅಂತ ಹೇಳಿದ್ನಿ. 1 ಮಿಲಿಯನ್ ಮಂದಿ ನೋಡ್ರಿ ನೀವು. ಈ ಶಾಸಕನ ಮೇಲೆ ಪ್ರೀತಿ ಇದ್ದಾರೋ ನೋಡೋರಲ್ಲ. ಈ 3 ಶಾಸಕರನ್ನು ನೀವು ಏನೋ ಧಕ್ಕೆ ಮಾಡಲಿಕ್ಕೆ ಹೋದರೂ ಅದು ಆಗೋದಿಲ್ಲ. ಯಾವ ಮಹಾನಾಯಕ ಅಲ್ಲ, ಅವನು ಖಳನಾಯಕ. ತುಳ್ಯಾಕ ಪ್ರಯತ್ನ ಪಟ್ಟರೆ ಇವರು ಬೆಳ್ಯಾಕ ಪ್ರಯತ್ನ ಪಡ್ತಾರೋ. ಅನೇಕ ವಿದ್ಯಮಾನಗಳನ್ನು, ರಾಜಕೀಯ ವಿದ್ಯಮಾನಗಳನ್ನು ನೋಡ್ಕೋತ ಬಂದಿರಿ. ಗೋಕಾಕದಾಗ ಇನ್ನು 3 ದಿವಸ ಮತದಾನ ಇರ್ತೈತಿ, ಸೋಲ್ತಾರ ಅಂಥೇಳಿ ಮತ್ತು 35-40 ಸಾವಿರ ಗೆಲ್ತಾರೆ. ಅದು ಹೆಂಗ್ರಿ? ಅದು ಐತಂತೀರಿ, ಮಂತ್ರ ಐತಂತೀರಿ. ಇಲ್ಲಿ ಶಾಂತಿ ನೆಲೆಸ್ಬೇಕು, ನೆಮ್ಮದಿಯಿಂದ ಬದುಕಬೇಕು. ನಾವೆಲ್ಲರೂ ಸಮಾನತೆ ವೇದಿಕೆ ಮೇಲೆ ಬರಬೇಕು. ಯಾರೋ ಹಿಂದೂ ಮುಸ್ಲಿಮನ್ನು ಭೇದ ಭಾವ ಇಲ್ಲ. ಯಾವ ಅಕ್ಕ ತಂಗಿಯರು ಸಹೋದರ ಸಹೋದರಿಯ ಭಾವೈಕ್ಯತೆ ಐತಿ. ಯಾವ ನಮ್ಮ ಹೆಣ್ಣುಮಗಳು ರಾತ್ರಿ 12ಕ್ಕೆ ಮನೆಗೆ ಸರಳ ಮುಡ್ತಾಳೆ. ಯಾವುದೇ ಭೇದ ಭಾವ ಇಲ್ಲ, ಯಾವ ಅಂಜಿಕೆ ಇಲ್ಲ, ಗುಂಡಾಗಿರಿ ಇಲ್ಲ, ಯಾವುದೇ ದಬ್ಬಾಳಿಕೆ ಇಲ್ಲ, ದೌರ್ಜನ್ಯವಿಲ್ಲ. ಬಡ್ಡಿ ಮಾಫಿಯಾಗಳು ಮಾಯಾಗ್ಯಾರ. ಎಂತಿಂತಾರ ರಗತ ಕುಡಿಯುವಂಥವ್ರನ್ನ ತಂದು ತಾಕೀತು ಮಾಡಿ ಸಂಧಾನ ಮಾಡಿ ಕಳಿಸಿದಂಥ ಈ 3 ಸಹೋದರನ್ನು ಸೋಲ್ಸಕ್ಕೆ ಹೋಗ್ತೀರಿ. ಸೋಲ್ಸಲಾಕಾಗೋದಿಲ್ಲ. ತಾಕತ್ತಿಲ್ಲ ನಿಮಗೆ. ನಿಮ್ಮ ತಾಕತ್ತು ನಿಮ್ಮ ಕ್ಷೇತ್ರದಾಗ ಹೇಳ್ರಿ. ನಿಮ್ಮ ಕ್ಷೇತ್ರದಾಗ ನಿಮಗೆ ಅಸ್ತಿತ್ವ ಇಲ್ಲ, ಇನ್ನಿತರ ಕ್ಷೇತ್ರದಲ್ಲಿ ನೀವೇನು ಮಾಡ್ತೀರಿ? ತಿಳಿಯದು ತಿಳಿಯದವನಿಗೆ ಬ್ರಹ್ಮ ತಿಳಿಸಲಾರ. ಎಂಥ ವಾಕ್ಯಗಳು ಹೇಳಿದ್ದೀನಿ, ಅನೇಕ ವಾಕ್ಯಗಳೊಂದಿಗೆ ಬಂದಿದ್ದೀನಿ. ನೀವು ಏನು ಮಾಡಾಕತ್ತೀರಿ? ನಿಮ್ಮ ಅಸ್ತಿತ್ವಕ್ಕೆ ಮತ್ತೆ ಡ್ಯಾಮೇಜ್ ತರಾಕತ್ತೀರಿ. ಮತ್ತೆ ಇಲ್ಲಿ ಯಾವ ಕ್ಷೇತ್ರದ ಶಾಸಕನ ವಿರುದ್ಧ ಹೇಳಕ್ಕೆ ಬಂದಿರಿ ಅಲ್ಲಿ ಮತ್ತೆ ಪ್ಲಸ್ ಆಕೈತಿ. ಹೋಗಿ ನೋಡ್ರಿ ಎಮ್ಕನ್ಮಡಿ. ಇವತ್ತು ಎಂಥ ಗುಡ್ಡಗಾಡ ಪ್ರದೇಶ ಇತ್ತು, ಕಾಡು ಮೃಗಗಳ ವಾಸಿಸುವಂಥ ಪ್ರದೇಶ ಇತ್ತು. ಮೈಸೂರು ಬಿಟ್ಟರೆ ಇವತ್ತು ಪ್ರಾಣಿ ಸಂಗ್ರಹಾಲಯ ಎಲ್ಲಿ ಐತೆ ಅಂದ್ರೆ ಇವತ್ತು ಎಮ್ಕನ್ಮಡಿ ಕ್ಷೇತ್ರದಾಗೈತಿ. ಹೋಗಿ ನೋಡಿದಿರಿ? ಯಾಕೆ ಮಾಡಬೇಕಾಗಿತ್ತು? ಸತೀಶ್ ಜಾರಕಿಹೊಳಿ ಅರಣ್ಯ ಮಂತ್ರಿ ಮತ್ತು ಅಬಕಾರಿ ಮಂತ್ರಿ ಇದ್ದಾಗ ಯಾಕೆ ಮಾಡಬೇಕಾಗಿತ್ತು? ಇವತ್ತು ನೋಡ್ರಿ ಮುಖ್ಯಮಂತ್ರಿ ಬೊಮ್ಮಾಯಿ ಸಹಿತ ಬಂದು ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ಅದನ್ನು ಮತ್ತೊಂದು ಏನೋ ಅಲ್ಲಿ ಉದ್ಘಾಟನೆ ಮಾಡಿ ಹೋಗ್ಯಾರ ಸೆಷನ್ ನಡೆದಾಗ. ಎಂಥ ಒಳ್ಳೆಯ ಪ್ರಾಣಿ ಸಂಗ್ರಹಾಲಯ ಮಾಡಿದಿರಿ ಸತೀಶ್ ಜಾರಕಿಹೊಳಿ ಅವರಂತೆ. ಸತೀಶ್ ಜಾರಕಿಹೊಳಿ ಮತ್ತು ಬೊಮ್ಮಾಯಿ ಇಬ್ಬರು ಕೂಡ MLC ಆರಿಸಿ ಬಂದಿರ್ರಿ. ಇತಿಹಾಸ ಬರೆದಿಟ್ಕೋರಿ. ಇದೇ ಹುನ್ನೂರು ಐಬಿ ಹಿಡ್ಕಲ್ಲ ಡ್ಯಾಮದ ಹುನ್ನೂರು ಐಬಿಯಲ್ಲಿ ಇದೇ ಮೊಟ್ಟ ಮೊದಲನೇ ಬಾರಿಗೆ ಆರಿಸಿ ಬಂದಂಥ MLC ಬೊಮ್ಮಾಯಿನ ನಾ ಭೇಟಿ ಹೋದಾಗ ಸತೀಶ್ ಜಾರಕಿಹೊಳಿ ಇವರೆಲ್ಲ ಜನತಾದಳದಾಗಿದ್ದರು. ಆವಾಗ ಉಭಯ ಕುಶಲೋಪರಿ ಹೆಗಲ ಮೇಲೆ ಕೂಡಿ ಮಾತಾಡ್ತಿದ್ರು. ಆ ಇತಿಹಾಸನ ಮರೀಲಿಕ್ಕೆ ಸಾಧ್ಯ ರೀ? ಬೊಮ್ಮಾಯಿಗೆ ಎಲ್ಲ ಅರ್ಥ ಐತ್ರಿ ಈ ವ್ಯಕ್ತಿಗಳು ಯಾರು ಅನ್ನೋದು. ಆದ್ರೆ ಅವರು ತುಟಿ ಪಿಟ್ಟಕನ್ವಾರು. ಇವರು ಇಲ್ಲಿಲ್ಲದ ಎಲ್ಲಿಲ್ಲದ ಬಾಡಿಗೆ ಮಂದಿನ ತಂದು ಇಲ್ಲಿ ಏನಾದರೂ ಇಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡ್ರೆ ಆಗೋದಿಲ್ಲ. ನಿನ್ನೆಯ ಕೊಣ್ಣೂರಿನ ಗ್ರಾಮದ ಒಂದು ಮಹಾ ಸಮಾವೇಶ, BJP ಕಾರ್ಯಕರ್ತರ ಸಮಾವೇಶ ತುಂಬಿ ತುಳುಕಾಕತ್ತಿತ್ತು. ವೇದಿಕೆ ತುಂಬಿತ್ತು. ಎಷ್ಟು ಹೃದಯದಿಂದ ಮಾತಾಡ್ಯಾನ ನೋಡ್ರಿ ನಿಮ್ಮ ಅಚ್ಚುಮೆಚ್ಚಿನ ಶಾಸಕ. ಯಾವುದೇ ಕೆಲಸ ಆಗಲಿಲ್ಲ ಅಂದ್ರೂ ಮಾಡಿ ತೋರಿಸ್ತಾನ್ರಿ. ಅಲ್ಲಿ ಅವ್ರ ಆಪ್ತ ಸಿಬ್ಬಂದಿನೂ ಅದಾರ. ಪರೇಡ ಮಾಡ್ತಾರೆ. ಗಬಕನ ಫೋನ್ ಎಬ್ಬಿಸಿ ಗಬಕನ ಹೇಳ್ರಂದ್ರೆ ಜಟಕನ ನಿಮ್ಮ ಕೆಲಸ ಆಕೈತಿ. ಮತ್ತಿಂತ ಮತ್ತೇನು ಬೇಕ್ರಿ ನಿಮಗೆ? ಹೋಗಿ 4 ತಾಸು ಕಾದ್ರಿ ಮೊದಲ. ಆವಾಗ ಏನಿತ್ತ ಪರಿಸ್ಥಿತಿ? ಹೊರಗೆ ಕೊಂಡಬೇಕು, ಜಳಕ ಮಾಡಾಕತ್ತಾರ, ಬರಾಕತ್ತಾರ, ಪೂಜಾ ಮಾಡತ್ತಾರ. ಈಗೆಲ್ಲೋ ಹೋದ್ರೆ ಹಿತ್ತಲ ಬಾಗಲ್ಲೇ ಯಾರೋ ಕರೆದ್ರೆ ಇವೆಲ್ಲ ಕೇಳ್ಕೊತ ಬಂದಿರಲ್ಲ. ಇಲ್ಲಿ ಏನು MLA ಅವಶ್ಯಕತೆ ಇಲ್ಲ. ತಕ್ಷಣ ಹಳ್ಯಾ ಸಿಗ್ತಾ, ಹಳ್ಯಾ ಸಿಗಲಿಲ್ಲ ಅಂದ್ರೆ ಆಪ್ತ ಕಾರ್ಯದರ್ಶಿಗಳು ಸಿಗ್ತಾರ. ಸತೀಶ್ ಜಾರಕಿಹೊಳಿಗಳು ಆಪ್ತ ಕಾರ್ಯದರ್ಶಿ ಸಿಗ್ತಾರ, ಬಾಲಚಂದ್ರನ ಆಪ್ತ ಕಾರ್ಯದರ್ಶಿ ಸಿಗ್ತಾರ. ಎಲ್ಲರೂ ಸರ್ವೇ ಜನಂ
ಸುಖಿನೋ ಭವತಂ ಅಂದಂಗೆ ಎಲ್ಲರೂ ಸುಖವಾಗಿ ಬದುಕಬೇಕು, ನಮ್ಮ ಕ್ಷೇತ್ರವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು. ನನಗೆ 2023ಕ್ಕೆ ನಾ ಚುನಾವಣಾ ನಿರ್ವತ್ತಿ ತಗೋತೀನಿ. ಮುಂದೆ ಏನಾಗತೈತಿ ನಿರ್ಣಯ ನಿಮ್ಮ ಮೇಲೆ ಬಿಟ್ಟಿದ್ದೀನಿ. ಅನೇಕ ಘಟಾನುಘಟಿಗಳ ನಾಯಕರು ವೇದಿಕೆ ಮೇಲೆ ಕೂತಿದ್ರು, ಎಲ್ಲರೂ ಭಾಷಣ ಮಾಡ್ಯಾರ. ಎಲ್ಲರದು ಭಾಷಣ ತೋರಿಸೋದು ಕೂತ್ರ 3 ತಾಸು ಆಕೈತಿ. ಆದ್ರೆ ಅಲ್ಲಿ ಪ್ರತಿಯೊಂದು ಕ್ಷಣದ ಭಾಷಣವನ್ನು ರಮೇಶ್ ಜಾರಕಿಹೊಳಿ ಕೇಂದ್ರ ಬಿಂದು ಆಗಿದ್ರು. ಅವರ ಭಾಷಣವನ್ನು ತೋರ್ಸಾಕತ್ತ ನೋಡ್ರಿ. ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ, ನಿಮ್ಮ ಅನಿಸಿಕೆ ನನಗೆ ತಿಳಿಸ್ರಿ. ಮತ್ತೆ ಕಡಕ ಸುದ್ದಿ ಹಂಗೆ ಬರ್ತೀನಿ. ಕಾಕ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ. ನಾನೀಗ 6 ಬಾರಿ ಶಾಸಕ ಆಗಿದೆ. 7ನೇ ಬಾರಿ ಶಾಸಕ ಆದ ನಂತರ 8ನೇ ಬಾರಿ ನಿಲ್ಲಬೇಕು ಅನ್ನೋದು ನಿರ್ಧಾರ ನಿಮ್ಮ ಮೇಲೆ ಬಿಡ್ತು ನಾವು. ಯಾಕೆ ಈ ಮುಂದಿನ ಬಾರಿ ಆದ ನಂತರ ನಿವೃತ್ತಿ ಆಗ್ಬೇಕಂತ ವಿಚಾರ ಅದ ನಮಗೆ. 7 ಪಕ್ಷ ಆದ ನಂತರ ಮುಂದೆ ಸಾಕಪ್ಪ, ಇವ ಮಂದಿ ಬೇರೆ ಚಾನ್ಸ್ ಕೊಡೋಣ. ಈ ಒಂದು ಮುಂದಿನ ಚುನಾವಣೆ ಮಾತ್ರ ನಾವು ಸ್ಪರ್ಧೆ ಮಾಡೋದಂತ ವಿಚಾರ ಇದೆ. ಅದು ಮುಂದೆ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ನಾಯಕರಿಗೆ ಬಿಡ್ತೇವೆ. ಯಾಕಪ್ಪ ಇದೇ ಸರ್ ನಿಲ್ಲವಾಗಿಲ್ಲ. ಆ ಮಹಾನಾಯಕನ ಚೊಲೆ ಮಾಡಕ್ಕೆ ನಿಂತ ಎಲೆಕ್ಷನ್ ಈ ಸಲ ಚೊಲೆ ಮಾಡಿ ಅವ್ನ ಮೂಲಿಗೆ ಹಚ್ಚು ಮಟ ನಾವು ಎದಕ್ಕೆ ಶಾಸಕ ಸ್ಥಾನ ಸ್ಪರ್ಧೆ ಮಾಡೋದು. ಯಾಕಂದ್ರೆ ಈ ಸಲ ನಾ ಸ್ಪರ್ಧೆ ಮಾಡೋಕ್ಕಿಲ್ಲ. ನನ್ನ ಮೇಲೆ ಷಡ್ಯಂತ್ರ ಮಾಡಿ ಒಂದು ಷಂಡ್ರ ಅಂತ ರಾಜಕೀಯ ಮಾಡಿದಾನೆ. ಅವ್ನು ಪೂರ್ಣ ಮಣಿ ಹಚ್ಚು ಮಟ ನಾ ರಾಜಕೀಯ ನಿವೃತ್ತ ಆಗೋದು ಸಂದರ್ಭ ಹೇಳ್ತಾನೆ. ಬಿಜೆಪಿ ಪಕ್ಷ ಪರವಾಗಿ ನಮ್ಮೆಲ್ಲ ಒಂದು ಜೀವನ ಪಣ ತೊಟ್ಟು 23ಕ್ಕೆ ನಮ್ಮ ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ಏನೇ ತ್ಯಾಗ ಮಾಡಕ್ಕೆ ಬಂದರೂ ತ್ಯಾಗ ಮಾಡಿ 23ಕ್ಕೆ ಮತ್ತೆ ಬಿಜೆಪಿ ಸರ್ಕಾರ ಮಾಡಿ ರಾಜ್ಯದ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಮಾಡ್ತಂತ ಹೇಳಿ ಆ ತಾಯಿ ಆಶೀರ್ವಾದ ಹೇಳಿ ನನ್ನ ಮಾತು ಜಯ ಕರ್ನಾಟಕ. ಅದು ಮುಂದೆ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ನಾಯಕರಿಗೆ ಬಿಡ್ತೇವೆ. ಯಾಕಪ್ಪ ಇದೇ ಸರ್ ನಿಲ್ಲವಾಗಿಲ್ಲ. ಆ ಮಹಾನಾಯಕನ ಚೊಲೆ ಮಾಡಕ್ಕೆ ನಿಂತ ಎಲೆಕ್ಷನ್ ಈ ಸಲ ಆ ಮಹಾನಾಯಕನ ಚೊಲೆ ಮಾಡಿ ಅವ್ನ ಮೂಲಿಗೆ ಹಚ್ಚು ಮಟ ನಾವು ಎದಕ್ಕೆ ಶಾಸಕ ಸ್ಥಾನ ಸ್ಪರ್ಧೆ ಮಾಡೋದು. ಯಾಕಂದ್ರೆ ಈ ಸಲ ನಾ ಸ್ಪರ್ಧೆ ಮಾಡೋಕ್ಕಿಲ್ಲ. ನನ್ನ ಮೇಲೆ ಷಡ್ಯಂತ್ರ ಮಾಡಿ ಒಂದು ಷಂಡ್ರ ಅಂತ ರಾಜಕೀಯ ಮಾಡಿದಾನೆ. ಅವ್ನು ಪೂರ್ಣ ಮಣಿ ಹಚ್ಚು ಮಟ ನಾ ರಾಜಕೀಯ ನಿವೃತ್ತ ಆಗೋದು ಸಂದರ್ಭ ಹೇಳ್ತಾನೆ. ನಮಗೆ ಬಿಜೆಪಿ ಪಕ್ಷ ಪರವಾಗಿ ನಮ್ಮೆಲ್ಲ ಒಂದು ಜೀವನ ಪಣ ತೊಟ್ಟು 23ಕ್ಕೆ ನಮ್ಮ ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ಏನೇ ತ್ಯಾಗ ಮಾಡಕ್ಕೆ ಬಂದರೂ ತ್ಯಾಗ ಮಾಡಿ 23ಕ್ಕೆ ಮತ್ತೆ ಬಿಜೆಪಿ ಸರ್ಕಾರ ಮಾಡಿ ರಾಜ್ಯದ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಮಾಡ್ತಂತ ಹೇಳಿ ಆ ತಾಯಿ ಆಶೀರ್ವಾದ ಹೇಳಿ ನನ್ನ ಮಾತು ಜಯ ಕರ್ನಾಟಕ. ನೋಡ್ರಿ, ಅದ್ರ ಆ ಕೆಳಮಟ್ಟ ಶಬ್ದ ಉಪಯೋಗ ಬೇಡ. ಮನುಷ್ಯನ ಪರ್ಸನಲ್ ಲೈಫ್ ಎಲ್ಲರಿಗೂ ಇರೋದು. ಅದ್ರ ಬಗ್ಗೆ ಪದೇ ಚರ್ಚೆ ಮಾಡಬೇಡ. ಶಿವಕುಮಾರ್ ಅವರು ತಲೆ ಔಟ್ ಆಗಿದೆ. ಅವ್ರ ತಲೆ ಸರಿ ಇಲ್ಲ. ಒಂದು ಪದೇ ಅವನ ಟೀಕೆ ಮಾಡಿ ನಾವು ಸಣ್ಣಾರ ಹಾಕು. ಅವು ಕೆಳಮಟ್ಟ ಹೋಗಿದೆ. ಅವು 2008 ಶಿವಕುಮಾರ್ ಉಳಿದಿಲ್ಲ. ಗ್ರಾಮೀಣ ಶಿವಕುಮಾರ್ ಉಳಿದ ನಾವು. ಅದಕ್ಕೆ ಮಾತಾಡಬೇಡ. ಈಗಾಗಲೇ ಭಾಳಷ್ಟು ಶಬ್ದ ಒಳ್ಳೆ ಅದ ಶಬ್ದ ಪ್ರತಿಯೊಂದು ಶಬ್ದಕ್ಕೆ ಬದ್ದಿದ್ದೀನಿ. ಮುಂದೆ ಈಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತೆ ಮನೆ ಮಾಡ್ಕೋಲ್ಲ. ಅವ್ನು ಬೆಣ್ಣೆ ನಿಂತವ್ರು ಹಾಳಾಕಾರ. ದಯವಿಟ್ಟು ವಿರೋಧ ಪಕ್ಷ ನಾಯಕದ ಒಳ್ಳೆ ಗೌರವದ ರಾಜ್ಯದಲ್ಲಿ ಶಿವಕುಮಾರ್ ಮಾತು ಕೇಳಿ ಪದೇ ಹೋಗಿ ಎಲ್ಲರೂ ಹೋಗಿ ಅವರು ವ್ಯಕ್ತಿತ್ವ ಹಾಳು ಮಾಡ್ಕೊಡೋದು ಮನವಿ ಮಾಡ್ಕೋತಾನೆ. ಹೌದು, ನಿಜ ಮಾಡಿದ್ದಾನೆ. ಕಾಂಗ್ರೆಸ್ ಪಕ್ಷ ನಾನು ಚೋಲೆ ಮಾಡಿದೆ. ನಾನು ಅವಾಗ ಮೋಸ ಮಾಡಿಲ್ಲ, ನಾನು ಷಡ್ಯಂತ್ರ ಮಾಡಿಲ್ಲ. ನಾನು ಚೋಲೆ ಮಾಡಿ ಪಕ್ಷ ಬಿಡ್ತೀನಿ ಅಂತ ಹೇಳಿ ರಾಜೀನಾಮೆ ಕೊಟ್ಟನ. ನಾನು ಡೊಕ್ಕೊಂದು ಯಾವಾಗ ಹುಡುಗಿ ಕಳಿಸಿ ಕುತಂತ್ರ ಮಾಡಿಲ್ಲ. ಅದು ಯಾರು ಮಾಡ್ತಾರೋ ಮಾಡ್ತಾರೆ ಮನುಷ್ಯ. ಥ್ಯಾಂಕ್ ಯು. ಯಾವಾಗ ಗಟ್ಟಿ ಮನುಷ್ಯ, ಸ್ಟ್ರಾಂಗ್ ಮನುಷ್ಯ ಮಾಡ್ತಾರೆ. ಭಾಳಷ್ಟು ಮಂದಿ ಮಾಡಿದ್ರು. ನಾನು ಅದಕ್ಕೆ ಅವಂಗ ತಾಕತ್ತು ತಾಕತ್ತು ಅಂತ ವೀಕ್ ಮಾಡೋಕೆ ಷಡ್ಯಂತ್ರ ಮಾಡ್ತಾನೆ. ನನ್ನಿಂದ ಅಂತ ಆಗೋದು ರಾಜಕಾರಣ. ಡಿ ಕೆ ಶಿವಕುಮಾರ್ ಅಂತ ನನ್ನಿಂದ ಅಂತ ಆಗೋದ. ಅದು ನೋಡಿ ನೀವು. ಥ್ಯಾಂಕ್ ಯು.